ಅಸ್ಸಲಾಮ್ ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ. ನಾನು ಜನರಲ್ ಫಿಸಿಷಿಯನು, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್ ಬೆಂಗಳೂರಿಂದ. ನಾನು ಇವತ್ತು ಯಶಸ್ಸು ಮತ್ತು ಸೋಲುವ ಕೆಲವು ರಹಸ್ಯಗಳು, ನಾವು ಯಾವ್ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ, ಅದು ಓದುವ ಸಂಸ್ಥೆಯಲ್ಲಿ, ಕೆಲಸ ಮಾಡುವ ಸಂಸ್ಥೆಯಲ್ಲಿ, ಇಲ್ಲ ನಾವು ವಿಳಾಸ ಮಾಡಿರುವ ಸಂಸ್ಥೆಯಲ್ಲಿ, ಅಲ್ಲಿ ಏನು ನೋಡೋಕ್ಕೆ ಬರುತ್ತೆ ಅಂದರೆ, ಕೆಲವರು ತುಂಬ ಯಶಸ್ಸು ತುಂಬ ಯಶಸ್ಸನ್ನು ಪಡೀತಾರೆ. ಬಟ್ ಕೆಲವರು ತುಂಬ ವಿಫಲವಾಗಿ ಬರೀ ಸೋಲೇ ಪಡೀತಾ ಇರ್ತಾರೆ. ಇದಕ್ಕೆ ಕಾರಣ ಏನು? ನಮ್ಮ ಕ್ಲಿನಿಕಲ್ಲೂ ತುಂಬ ಪೇಷಂಟ್ಸ್ ಬರ್ತಾರೆ. ಅವರಿಗೆ ಬೇರೆ ಬೇರೆ ಕಾಯಿಲೆ ಇರುತ್ತೆ. ಒಂದು ಸಲ ಸೈಕ್ಯಾಟ್ರಿಕ್ ಇಲ್ನೆಸ್ ಇರುತ್ತೆ, ಮೈಂಡ್ ಎಫೆಕ್ಟ್ ಆಗಿರೋದು. ಒಂದು ಸಲ ಕಾರ್ಡಿಯಾಕ್ ಇಲ್ನೆಸ್ ಇರುತ್ತೆ. ಒಂದು ಸಲ ಪಲ್ಮನರಿ ಅಂದರೆ ಶ್ವಾಸಕೋಶದ ರೋಗಗಳಿರುತ್ತೆ. ಒಂದು ಸಲ ಅಬ್ಡೋಮನ್ನು, ಹೊಟ್ಟೆದು ರೋಗಗಳಿರುತ್ತೆ. ಕೈ ಕಾಲದು ರೋಗ ಇರುತ್ತೆ, ಕತ್ತಿನ ರೋಗ ಇರುತ್ತೆ. ಬೇರೆ ಬೇರೆ ರೋಗಗಳು ನಾವು ನೋಡ್ಬೋದು. ತುಂಬ ಪೇಷಂಟ್ಸು ಇದರಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾರೆ, ತುಂಬ ತೊಂದರೆ ಆಗುತ್ತೆ. ಈ ಥರ ಯಾಕಾಗತ್ತೆ ಅಂತ ಕುರಾನಲ್ಲಿ ಹೇಳಿದ್ದಾರೆ. ಸೂರಾ ಹೂದ್ 11:19 ಯಾರು ಬೇರೆಯವರು ದೇವರ ದಾರಿಯಿಂದ ಹಿಂದೆ ಎಳಿತಾರೆ ಮತ್ತು ಸುಮ್ಮನೆ ಒಂದು ಕಿರಿಕ್ ಮಾಡ್ತಾರೆ ಯಾವಾಗಲೂ, ಅವರು ನಾವು ಸತ್ತಿದ ಮೇಲೆ ಹೋಗುವ ಪ್ರಪಂಚ, ಅದಕ್ಕೆ ಹಿಯರ್ ಆಫ್ಟರ್ ಅಂತಾರೆ. ನಾವು ಸತ್ತ ಮೇಲೆ ಯಾವ ಪ್ರಪಂಚಕ್ಕೆ ಹೋಗ್ತೀವಿ ಅದಕ್ಕೆ ಹಿಯರ್ ಆಫ್ಟರ್ ಅಂತಾರೆ. ಅಲ್ಲಿ ಅವರು ದೇವರಲ್ಲಿ ನಂಬಿಕೆ ಇಟ್ಟಿರೋವರಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ಇಲ್ಲಿ ಎಷ್ಟು ಬೇಕಂದ್ರೂ ಏನೋ ದುಡ್ಡು ಎಲ್ಲ ಮಾಡ್ಕೋಬೋದು, ಬೇರೆಯವರು ಇವ್ಯಾಲ್ಯೂಯೇಷನ್ನ ಕೆಡಿಸ್ಬಿಟ್ಟು. ಬಟ್ ಏನೋ ನಾವು ಅಚೀವ್ ಮಾಡ್ಕೊಳ್ಳಿ, ಇಲ್ಲಿ ನಾವು ಸತ್ತ ಮೇಲೆ ಹಿಯರ್ ಆಫ್ಟರ್ ಅಂದರೆ ಸತ್ತಿರೋ ಮೇಲೆ ಪ್ರಪಂಚಕ್ಕೆ ಹೋದ್ಮೇಲೆ ನಾವು ಮಾಡಿರೋ ಕೆಲಸ ಎಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ, ಎಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ. ಇದು ತಿರ್ಗಾ ಹೇಳಿದ್ದಾರೆ ಸೂರಾ ಮೊಹಮ್ಮದ್ 47:32 ಯಾರು ದೇವರಲ್ಲಿ ನಂಬಲ್ಲ ಮತ್ತು ಬೇರೆಯವ್ರಿಗೆ ಹಿಂದೆಳಿತಾರೆ ದೇವರ ದಾರಿನಲ್ಲಿ, ಎಲ್ಲ ಏನು ಸರಿ ತಪ್ಪು ಅಂತ ಎಲ್ಲ ಮೊಹಮ್ಮದ್ ಸಲ್ಲಲ್ಲಾಹು ಹೇಳಿದ ಮೇಲೆ ಅವರು ಎಲ್ಲ ಒಳ್ಳೆ ಕಾರ್ಯನ ದೇವರು ಝೀರೋ ಮಾಡಿಬಿಡ್ತಾನೆ, ಏನೋ ಲೆಕ್ಕಕ್ಕೆ ಇಡಲ್ಲ ಅಂತ. ಅಂದರೆ ಏನಂದರೆ, ನಾವೇ ಯಶಸ್ಸು ಪಡಿಬೇಕು, ನಾವೇ ಎಲ್ಲ ಏನೇನೋ ರಿವಾರ್ಡ್ ಇರುತ್ತೆ, ಬೆನಿಫಿಟ್ ಇರುತ್ತೆ, ಅದೆಲ್ಲ ನಮಗೆ ಬರಬೇಕು ಅಂತ ನಾವೇನು ಮಾಡ್ತೀರಿ, ಬೇರೆಯವ್ರದ್ದು ಪರೀಕ್ಷೆಯಲ್ಲಿ ಸೋಲು ಕೊಟ್ಬಿಡ್ತೀವಿ. ಬೇರೆಯವ್ರಿಗೆ ವಿಫಲ ಮಾಡಿ ಸೋಲು ಕೊಟ್ಟು ಎಲ್ಲ ಯಶಸ್ಸು ನಮಗೆ ಬರಬೇಕಂತ ಬೇರೆಯವರಿಗೆಲ್ಲ ಹಾಳು ಮಾಡಿ ಇಟ್ಬಿಡ್ತೀವಿ. ಇದು ದೇವರಿಗೆಲ್ಲ ಗೊತ್ತಾಗತ್ತೆ ನಾವು ಏನೇನು ಮಾಡ್ತೀವಿ ಅಂತ. ಅವರು ಕಣ್ಣು ಮುಚ್ಕೊಂಡಿಲ್ಲ, ಅವ್ರಿಗೆಲ್ಲ ಕಾಣುತ್ತೆ, ಅವರೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದೆ. ಮತ್ತು ತಿರ್ಗಾ ಇದು ಸೂರಾ ಮೊಹಮ್ಮದ್ 47:34 ಹೇಳಿದೆ, ಯಾರು ದೇವರನ್ನು ನಮಗೆ ನೋಡ್ತಾ ಇದ್ದಾನೆ ಅಂತ ಒಪ್ಕೊಳ್ಳಲ್ಲ ಮತ್ತು ಬೇರೆಯವ್ರಿಗೆ ಹಿಂದೆ ಎಳಿತಾರೆ ದೇವ್ರ ದಾರಿಯಿಂದ, ಆಮೇಲೆ ದೇವರಲ್ಲೇ ನಂಬಿಕೆನೇ ಇರಲ್ಲ, ದೇವರು ನಮಗೆ ನೋಡ್ತಾ ಇದ್ದಾನೆ ಅಂತ, ಅವರು ಇದನ್ನ ದೇವರು ಯಾವಾಗಲೂ ಕ್ಷಮಿಸೋಲ್ಲ ಅಂತ. ಇನ್ನೊಂದಿದೆ ಸೂರಾ ಅರಫ್ 7:45 ಯಾರೋ ಜನರನ್ನು ದೇವರ ದಾರಿ, ಒಳ್ಳೆ ಕೆಲಸಗಳು ಮಾಡುವ ದಾರಿಯಿಂದ ಹಿಂದೆಳಿತಾರೆ ಮತ್ತು ಸುಮ್ಮನೆ ಏನೋ ಒಂದು ಕ್ರೂಕೆಡ್ನೆಸ್ ಅಂದರೆ ಒಂದು ಕಿರಿಕ್ ಮಾಡ್ತಾರೆ, ಅಂದರೆ ಅದರಲ್ಲಿ ಏನೂ ಅರ್ಥ ಇರಲ್ಲ, ಸುಮ್ಮನೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಇಟ್ಬಿಡ್ತಾರೆ, ಒಂದು ಗಲಾಟೆ ಮಾಡಿಬಿಟ್ಟು ಇಟ್ಬಿಡ್ತಾರೆ. ಅದರಲ್ಲಿ ಏನಾಗುತ್ತೆ, ಜನರಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಎಲ್ಲ ನಿಂತೋಗ್ಬಿಡುತ್ತೆ, ತುಂಬ ಕಷ್ಟ ಆಗಿಬಿಡುತ್ತೆ. ಅವರು ಪರೀಕ್ಷೆಯಲ್ಲಿ ಪರ್ಫಾರ್ಮೆನ್ಸು ಅವರು ಎಷ್ಟು ಮಾಡಬೇಕು ಅದು ತುಂಬ ಕಡಿಮೆ ಆಗಿಬಿಡುತ್ತೆ. ಇದೆಲ್ಲ ಡ್ರಾಮಾ, ಇದೆಲ್ಲ ಫೇಕ್ ರಿಯಾಲಿಟಿ ಕ್ರಿಯೇಟ್ ಮಾಡೋದ್ರಿಂದ ಒಂದು ಕನ್ಫ್ಯೂಷನ್ ಮಾಡಿ ಒಂದೆಲ್ಲ ಕಿರಿಕ್ ಮಾಡಿ ಇಟ್ಬಿಡ್ತಾರೆ. ಎಲ್ಲರೂ ಆ ಕಿರಿಕ್ ಬಳಿಕೆನೇ ಮಾತಾಡ್ತಾರೆ, ಪರ್ಫಾರ್ಮೆನ್ಸ್ ಎಲ್ಲರದು ಡ್ರಾಪ್ ಆಗಿಬಿಡುತ್ತೆ. ಇದರಿಂದ ಅವ್ರಿಗೆ ಸಿಗುವ ಒಳ್ಳೆ ಪರ್ಫಾರ್ಮೆನ್ಸಿಂದ ಸಿಗುವ ಎಲ್ಲ ರಿವಾರ್ಡ್ಸು, ಬೆನಿಫಿಟ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಈ ಥರ ಎಲ್ಲ ಕೆಲಸ ಮಾಡೋರು ಸತ್ತಿದ ಮೇಲೆ ಹೋಗುವ ಪ್ರಪಂಚದಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ, ಅಲ್ಲಿ ಅವರು ಎಲ್ಲ ಕಳ್ಕೊಳ್ತಾರೆ ಅಂತ ಬರೆದಿದೆ. ಆಮೇಲೆ ಇನ್ನೊಂದು ಸೂರಾ ಇದೆ, ಸೂರಾ ಅನ್ಫಾಲ್ 8:36 ಇದರಲ್ಲಿ ಬರೆದಿದೆ, ಯಾರು ದೇವರ ಮೇಲೆ ನಂಬಲ್ಲ ಮತ್ತು ಬೇರೆಯವರ ಪರೀಕ್ಷೆಯಲ್ಲಿ ಹಾಳು ಮಾಡೋಕ್ಕೆ ದುಡ್ಡನ್ನು ಖರ್ಚು ಮಾಡ್ತಾರೆ. ಅಂದರೆ ನಮ್ಮ ಈ ಸಂಸ್ಥೆಗೆ ಸ್ವಲ್ಪ ಫಂಡ್ಸ್ ಬಂದಿರುತ್ತೆ, ದುಡ್ಡು ಬಂದಿರುತ್ತೆ, ಅವರು ಎಲ್ಲರಿಗೆ ಹಂಚಬೇಕು. ಯಾರು ಹಂಚಬೇಕಂದ್ರೆ ಎಲ್ಲರೂ ಪರೀಕ್ಷೆಯಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ, ಯಾರು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಸ್ವಲ್ಪ ಜಾಸ್ತಿ ಬರುತ್ತೆ, ಅವ್ರಿಗೆ ಬರಬಾರ್ದು ನಮಗೆ ಬರಬಾರ್ದು ಅಂತ ಕೆಲವು ಜನ ಏನು ಮಾಡ್ತಾರೆ, ಅವರಿಗೆ ಒಂದು ಎಕ್ಸ್ ಅಮೌಂಟು ರಿವಾರ್ಡ್ ಸಿಗ್ತಾ ಇದ್ದರೆ
ಇವರು 100x 1000x 1000 ಅಷ್ಟು ಅಮೌಂಟ್ ಖರ್ಚು ಮಾಡಿ ಅವ್ರು ಸಿಗೋ ಬೆನಿಫಿಟ್ಟಿಂದ 1000 ಅಷ್ಟು ಅಮೌಂಟ್ ಖರ್ಚು ಮಾಡಿ ಅವ್ರ ಪರ್ಫಾರ್ಮೆನ್ಸ್ನ ಹಾಳು ಮಾಡಿಬಿಡ್ತಾರೆ. ಅದು ನಾರ್ಕೋಟಿಕ್ಸ್ ಆಗ್ಬೋದು. ಅದರಿಂದ ಏನಾಗುತ್ತೆ, ಅವರಿಗೆ ಜ್ಞಾನನೇ ಇರಲ್ಲ, ಯಾವಾಗ ನಿದ್ದೆ ಇರುತ್ತೆ, ಅವ್ರಿಗೆ ಫೋಕಸ್ ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಪರ್ಫಾರ್ಮೆನ್ಸ್ ಎಲ್ಲ ಹಾಳಾಗಿಬಿಡುತ್ತೆ, ಅವ್ರಿಗೆ ಏನೂ ರಿವಾರ್ಡ್ ಸಿಗಲ್ಲ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ದೇವರಿಗೆಲ್ಲ ಗೊತ್ತಿರುತ್ತೆ, ಎಲ್ಲ ನೋಡಿರ್ತಾನೆ. ಅವರು ಗೊತ್ತಾಗ್ಬಿಟ್ರೆ ಎಲ್ಲ ಅವ್ರ ಬೆನಿಫಿಟ್ಸ್ ರಿವಾರ್ಡ್ ಸಿಗ್ಬಿಡ್ಬೋದು ಈ ಪ್ರಪಂಚದಲ್ಲಿ. ಬಟ್ ಆಮೇಲೆ ದೇವರಿಗೆಲ್ಲ ಗೊತ್ತಾಗ್ಬಿಟ್ರೆ ಎಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ನಮಗೆ ಇದರಿಂದ ಗೊತ್ತಾಗುತ್ತೆ ನಾವು ಹೆಂಗೆ ಒಬ್ಬರೊಬ್ಬರನ್ನ ಜೋಕರ್ಸು, ಕಾಮಿಡಿಯನ್ಸು, ಹಾಸ್ಯದ ಆರ್ಟಿಸ್ಟ್ಗಳು ಮಾಡಿ ನಗ್ತಾ ಇರ್ತೀವಿ ಅಂತ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜಜಾಕಲ್ಲಾಹು ಖೈರ್. ಧನ್ಯವಾದಗಳು.